ಟೀಮ್ ಇಂಡಿಯಾ ಫ್ಯಾನ್ಸ್ ಯಾವುದು ಆಗಬಾರದು ಅನ್ಕೊಂಡಿದ್ರು ಅದೇ ಆಗಿದೆ. ಆಸ್ಟ್ರೇಲಿಯಾ ವಿರುದ್ಧದ T20 ಹಾಗೆ ಏಕದಿನ ಸರಣಿಗೆ ಟೀಮ್ ಅನೌನ್ಸ್ ಆಗಿದ್ದು ಮೇಜರ್ ಸರ್ಜರಿ ಮಾಡಲಾಗಿದೆ. ರೋಹಿತ್ ಶರ್ಮಾರನ್ನ ಏಕದಿನ ಮಾದರಿಯ ನಾಯಕತ್ವದಿಂದ ಕೆಳಗಿಳಿಸಿ ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ ಪಟ್ಟ ಕಟ್ಟಲಾಗಿದೆ. ಸೊ ಅಲ್ಲಿಗೆ ಗಿಲ್ರನ್ನ ಆಲ್ ಫಾರ್ಮೆಟ್ ಕ್ಯಾಪ್ಟನ್ ಮಾಡೋಕೆ ವೇದಿಕೆ ಸಿದ್ಧವಾಗ್ತಿದೆ. ಅಟ್ ದಿ ಸೇಮ್ ಟೈಮ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಯುಗಾಂತ್ಯಕ್ಕೂ ಕೂಡ ಮುಹೂರ್ತ ಫಿಕ್ಸ್ ಆದಂತಿದೆ. ಆಸ್ಟ್ರೇಲಿಯಾ ಸರಣಿಗೆ ಸೆಲೆಕ್ಟ್ ಆಗಿರುವಂತ ಏಕದಿನ ತಂಡದಲ್ಲಿ ಏನೆಲ್ಲ ಟ್ವಿಸ್ಟ್ ಇದೆ, ಯಾರೆಲ್ಲ ಚಾನ್ಸ್ ಪಡ್ಕೊಂಡಿದ್ದಾರೆ, 2027ರ ಏಕದಿನ ವಿಶ್ವಕಪ್ ಟೂರ್ನಿ ವೇಳೆಗೆ ಏನೆಲ್ಲ ಬದಲಾವಣೆ ಆಗಲಿದೆ, ಹಾಗೆ T20I ಟೀಮ್ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವೆಸ್ಟ್ ಇಂಡೀಸ್ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿ ಬೆನ್ನಲ್ಲೇ ಟೀಮ್ ಇಂಡಿಯಾ ಆಟಗಾರರು ಆಸ್ಟ್ರೇಲಿಯಾಗೆ ಹಾರಲಿದ್ದಾರೆ. 3 ಏಕದಿನ ಹಾಗೆ 5 T20I ಪಂದ್ಯಗಳಿಗೆ ಶೆಡ್ಯೂಲ್ ಫಿಕ್ಸ್ ಆಗಿದೆ. ಇದೀಗ ಈ 2 ಸರಣಿಗಳಿಗೆ BCCI ಪ್ರತ್ಯೇಕ ತಂಡಗಳನ್ನ ಘೋಷಣೆ ಮಾಡಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಭಾರತಕ್ಕೆ 2 ICC ಟ್ರೋಫಿಗಳನ್ನ ಗೆಲ್ಲಿಸಿಕೊಟ್ಟಂತ ಕ್ಯಾಪ್ಟನ್ ರೋಹಿತ್ ಶರ್ಮಾಗೆ BCCI ಬಿಗ್ ಶಾಕ್ ಕೊಟ್ಟಿದೆ. ಶುಭ್ಮನ್ ಗಿಲ್ ಅವರನ್ನ ಏಕದಿನ ತಂಡದ ನಾಯಕನನ್ನಾಗಿ ನೇಮಕ ಮಾಡಿದೆ. ರೋಹಿತ್ ನಾಯಕತ್ವ ಯುಗಾಂತ್ಯ, ಗಿಲ್ಗೆ ಪಟ್ಟಾಭಿಷೇಕ. ಶುಭ್ಮನ್ ಗಿಲ್ರನ್ನ ಮೊದಲಿಂದ ಕೂಡ ಭಾರತ ತಂಡದ ಪ್ರಿನ್ಸ್ ಅಂತಾನೆ ಬಿಂಬಿಸಲಾಗ್ತಾ ಇತ್ತು. ಇದೀಗ BCCI ಅದನ್ನ ಪ್ರೂವ್ ಮಾಡಿಕೊಂಡು ಹೊರಟಿದೆ. 26 ವರ್ಷದ ಶುಭ್ಮನ್ ಗಿಲ್ಗೆ ಏಕದಿನ ತಂಡದ ನಾಯಕನ ಹೊಣೆಯನ್ನು ಕೂಡ ನೀಡಲಾಗಿದೆ. ಇದಕ್ಕೂ ಮುನ್ನ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಗೆ ಗಿಲ್ ನಾಯಕನಾಗಿದ್ರು. ಇದೀಗ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಗೂ ಮುನ್ನ ಗಿಲ್ಗೆ ಪಟ್ಟಾಭಿಷೇಕವಾಗಿದೆ. ಹಾಗೆ T20I ಫಾರ್ಮೆಟ್ ನಲ್ಲಿ ವೈಸ್ ಕ್ಯಾಪ್ಟನ್ಸಿ ಕೊಡಲಾಗಿದೆ. ಮೊದಲಿಗೆ ಏಕದಿನ ತಂಡದಲ್ಲಿ ಯಾರೆಲ್ಲ ಚಾನ್ಸ್ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಗೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ರು ಕೂಡ ಸ್ಥಾನ ಪಡೆದಿದ್ದಾರೆ. ಟೀಮ್ ಇಂಡಿಯಾ ಪರ ಈ ಇಬ್ಬರು ಆಟಗಾರರು ಏಕದಿನ ಮಾತ್ರ ಆಡ್ತಿದ್ದಾರೆ. ಹೀಗಾಗಿ ಈ ಇಬ್ರು ಕೂಡ ಆಟಗಾರರಾಗಿ ಮಾತ್ರ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಕಣಕ್ಕಿಳಿಯಬಹುದು. ಇನ್ನು ಅಕ್ಷರ್ ಪಟೇಲ್ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಶ್ರೇಯಸ್ ಅಯ್ಯರ್ ಕೂಡ ಚಾನ್ಸ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಕನ್ನಡಿಗ KL ರಾಹುಲ್ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ರೆ ನಿತೀಶ್ ಕುಮಾರ್ ರೆಡ್ಡಿಗೂ ಕೂಡ ಚಾನ್ಸ್ ನೀಡಲಾಗಿದೆ. ಇನ್ನು ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ, ಧ್ರುವ್ ಜುರೇಲ್, ಯಶಸ್ವಿ ಜೈಸ್ವಾಲ್ ಹೀಗೆ ತಂಡದಲ್ಲಿ 15 ಆಟಗಾರರಿಗೆ ಅವಕಾಶ ನೀಡಲಾಗಿದೆ. ಇನ್ನು ಏಕದಿನ ತಂಡದಲ್ಲಿ ಜಸ್ಪ್ರೀತ್ ಬುಮ್ರಾಗೆ ವಿಶ್ರಾಂತಿ ನೀಡಲಾಗಿದ್ದು ಮೊಹಮ್ಮದ್ ಸಿರಾಜ್ ವೇಗದ ಬೌಲಿಂಗ್ ದಾಳಿಯನ್ನ ಮುನ್ನಡೆಸಲಿದ್ದಾರೆ. ಹಾಗೆ ಈ ಪಂದ್ಯದಲ್ಲಿ KL ರಾಹುಲ್ ಮೊದಲ ಆದ್ಯತೆಯ ವಿಕೆಟ್ ಕೀಪರ್ ಆಗಿರ್ತಾರೆ. ಸೊ ಈ ಟೀಮ್ನೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದ ಯುಗಾಂತ್ಯವಾದಂತಾಗಿದೆ. ಸೊ ಅಲ್ಲಿಗೆ ಅಕ್ಟೋಬರ್ 19ರಿಂದ ಆರಂಭವಾಗಲಿರುವಂತಹ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಟಗಾರರಾಗಿ ಮೈದಾನಕ್ಕಿಳಿಯಲಿದ್ದಾರೆ. ಆದ್ರೆ ಈ ಇಬ್ಬರು ಇನ್ನೆಷ್ಟು ದಿನ ಏಕದಿನ ಕ್ರಿಕೆಟ್ನಲ್ಲಿ ಮುಂದುವರಿಯಲಿದ್ದಾರೆ ಅನ್ನೋದೇ ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ಇಬ್ರು ಕೂಡ 2027ರ ಏಕದಿನ ವಿಶ್ವಕಪ್ನಲ್ಲಿ ಆಡಬೇಕು, ಟೈಟಲ್ ಅನ್ನ ಗೆಲ್ಲಬೇಕು ಎನ್ನುವಂತ ಆಸೆಯಲ್ಲಿದ್ದಾರೆ. ಆದ್ರೆ BCCI ನಡೆಯನ್ನ ನೋಡ್ತಾ ಇದ್ರೆ ಶೀಘ್ರದಲ್ಲೇ ಹಿರಿಯ ಆಟಗಾರರನ್ನ ಕೈ ಬಿಡುವಂತ ಸಾಧ್ಯತೆ ಇದೆ, ಅಥವಾ ಅವರಾಗೆ ಅವರೇ ನಿವೃತ್ತಿಯನ್ನ ಹೊಂದುವಂತೆ ಮಾಡುವಂತ ಚಿಂತನೆ ಕೂಡ ನಡೀತಾ ಇದೆ. ಸೊ ಏಕದಿನ ತಂಡದಲ್ಲಿ ಮೇಜರ್ ಸರ್ಜರಿಗಳಾಗಿದ್ರೆ T20I ಟೀಮ್ನಲ್ಲಿ ಹೆಚ್ಚಿನ ಬದಲಾವಣೆಗಳೇನೂ ಆಗಿಲ್ಲ. ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗಿದಂತ ಆಲ್ಮೋಸ್ಟ್ ಟೀಮ್ನೇ ಇಲ್ಲೂ ಕೂಡ ಸೆಲೆಕ್ಟ್ ಮಾಡಲಾಗಿದೆ. 2024ರ T20 ವಿಶ್ವಕಪ್ ಬಳಿಕ T20I ನಾಯಕತ್ವವನ್ನ ಸೂರ್ಯಕುಮಾರ್ ಯಾದವ್ ವಹಿಸಿಕೊಂಡಿದ್ರು. ಅಲ್ಲಿಂದ ಈಚೆಗೆ ಸೂರ್ಯನೇ ಕ್ಯಾಪ್ಟನ್ ಆಗಿ ಮುನ್ನಡೆಸ್ತಾ ಇದ್ದಾರೆ. ಸೊ ಏಷ್ಯಾ ಕಪ್ನಲ್ಲಿ ಇತ್ತೀಚೆಗೆ ನಾಯಕನಾಗಿ ತಂಡವನ್ನ ಗೆಲ್ಲಿಸೋದ್ರ ಜೊತೆಗೆ ಚಾಂಪಿಯನ್ ಪಟ್ಟಕ್ಕೂ ಕೂಡ ಏರಿಸಿದ್ರು. ಇದೀಗ ಇದೇ ಸೂರ್ಯಕುಮಾರ್ ಯಾದವ್ ಆಸ್ಟ್ರೇಲಿಯಾ ವಿರುದ್ಧದ T20I ಸರಣಿಗೂ ಕೂಡ ತಂಡವನ್ನ ಲೀಡ್ ಮಾಡಲಿದ್ದಾರೆ. ಇನ್ನು ಈ ತಂಡದಲ್ಲಿ ಶುಭ್ಮನ್ ಗಿಲ್ ಕೂಡ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಅದು ಕೂಡ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ಇನ್ನು ಯಂಗ್ ಹೀರೋ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ನಿತೀಶ್ ಕುಮಾರ್ ರೆಡ್ಡಿ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಜಿತೇಶ್ ಶರ್ಮಾ, ಸಂಜು ಸ್ಯಾಮ್ಸನ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ರಿಂಕು ಸಿಂಗ್, ವಾಷಿಂಗ್ಟನ್ ಸುಂದರ್ ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಈ ಟೀಮ್ ಅನ್ನ ನೋಡಿದಾಗ ಏಷ್ಯಾ ಕಪ್ ಟೂರ್ನಿಗೆ ಸೆಲೆಕ್ಟ್ ಆಗಿದ್ದಂತ ಬಹುತೇಕ ಆಟಗಾರರೇ ಇಲ್ಲೂ ಕೂಡ ಇದ್ದಾರೆ. ಬಟ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಹಾರ್ದಿಕ್ ಪಾಂಡ್ಯಗೆ ಇಂಜುರಿ ಕಾಡದಿದ್ದಾಗಿ ಆಸೀಸ್ ಸರಣಿಗೆ ರೆಸ್ಟ್ ನೀಡಲಾಗಿದೆ. ಅಂದ್ರೆ ಏಷ್ಯಾ ಕಪ್ ಫೈನಲ್ ಪಂದ್ಯವನ್ನ ಹಾರ್ದಿಕ್ ಪಾಂಡ್ಯ ಮಿಸ್ ಮಾಡ್ಕೊಂಡಿದ್ರು, ಇಂಜುರಿಯಿಂದ ಇನ್ನೂ ಕೂಡ ರಿಕವರ್ ಆಗಿಲ್ಲ. ಹೀಗಾಗಿ ಅವರನ್ನ ಆಸೀಸ್ ಸರಣಿಗೆ ಕೈ ಬಿಡಲಾಗಿದ್ದು ಹಾರ್ದಿಕ್ ಪಾಂಡ್ಯ ಬದಲಿಗೆ ನಿತೀಶ್ ಕುಮಾರ್ ರೆಡ್ಡಿಗೆ ಚಾನ್ಸ್ ಅನ್ನ ಕೊಡಲಾಗಿದೆ. ಹಾಗೆ ಏಷ್ಯಾ ಕಪ್ಗೆ 15 ಜನರ ತಂಡವನ್ನ ಮಾತ್ರ ಆಯ್ಕೆ ಮಾಡಲಾಗಿತ್ತು. ಈಗ ಆಸೀಸ್ ಸರಣಿಗೆ ವಾಷಿಂಗ್ಟನ್ ಸುಂದರ್ಗೂ ಚಾನ್ಸ್ ನೀಡಿದ್ದು ಒಟ್ಟು 16 ಆಟಗಾರರನ್ನ ಸೆಲೆಕ್ಟ್ ಮಾಡಿದ್ದಾರೆ.
ಹೀಗಾಗಿ ಅಂಥದ್ದೇನು ಬದಲಾವಣೆ ಇಲ್ಲಿ ಆಗಿಲ್ಲ. ಸೊ ಫೈನಲಿ ನಿಮ್ಮ ಪ್ರಕಾರ ಆಸೀಸ್ ಸರಣಿಗೆ ಭಾರತಕ್ಕೆ ಏಕದಿನ ತಂಡದ ನಾಯಕನಾಗಿ ಶುಭ್ಮನ್ ಗಿಲ್ರನ್ನ ನೇಮಕ ಮಾಡಿದ್ದು ಸರಿನಾ? BCCI ನಡೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹಾಗೆ ತಂಡದಲ್ಲಿ ಮತ್ತೆ ಇನ್ಯಾರಿಗೆ ಅವಕಾಶವನ್ನ ಕೊಡಬಹುದಿತ್ತು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.